ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವರ ಹೆಸರು ರಾಮು ಅಂತ. ಇವರು ಯೋಗ ರಾಮು ಎಂದೇ ಪ್ರಸಿದ್ಧಿ. ಇವರ ಬಗ್ಗೆ ತಿಳಿಯುವ ಮುಂಚೆ ಇವರ ಯೋಗ ಗುರುಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಅವರು ಬಹಳ ಪ್ರಸಿದ್ಧ ಯೋಗ ಗುರುಗಳು. ಅವರು ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಯೋಗ ಗುರುಗಳು ಎಂಬುದು ವಿಶೇಷ. ಅವರೇ ಪದ್ಮಭೂಷಣಂ HR ನಾಗೇಂದ್ರರವರು. ಇವರ ಗರಡಿಯಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಇಂದು ಬಹಳಷ್ಟು ಜನಪ್ರಿಯ ಸಿನಿಮಾ ನಟ ನಟಿಯರಿಗೆ, ರಾಜಕಾರಣಿಗಳಿಗೆ ಯೋಗ ಗುರುಗಳಾಗಿದ್ದಾರೆ ಈ ರಾಮುರವರು. ಇವರಿಂದ ಯೋಗಾಭ್ಯಾಸವನ್ನು ಮಾಡುವ ಪ್ರಮುಖರಲ್ಲಿ ಚಲನಚಿತ್ರ ನಟಿ ಮಾಲಾಶ್ರೀ, ನಟ ಹಾಗೂ ರಾಜಕಾರಣಿ ಜಗ್ಗೇಶ್ ಅವರ ಧರ್ಮಪತ್ನಿ, ಅವರ ತಮ್ಮ ಕೋಮಲ್ ಹಾಗೂ ರಾಜಕಾರಣಿಗಳಾದ KS ಈಶ್ವರಪ್ಪ, HK ಪಾಟೀಲ್ ಮತ್ತು ದಿವಂಗತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಶೈಲೇಂದ್ರ ಕುಮಾರ್ ಮತ್ತು ಸುರಾನ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಅರ್ಚನಾ ಸುರಾನ ಅವರಿಗೂ ಯೋಗ ಗುರುಗಳಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಖ್ಯಾತ ನಿರ್ಮಾಪಕರಾದ KCN ಗೌಡ್ರು ರವರ ಕುಟುಂಬಕ್ಕೂ ಇವರೇ ಯೋಗ ಗುರುಗಳು. ಇವರೆಲ್ಲರ ಯೋಗ ಗುರುಗಳು ಎಂಬುದಕ್ಕಷ್ಟೇ ಈ ವಿಡಿಯೋ ಮಾಡುತ್ತಿಲ್ಲ. ಬದಲಾಗಿ ಇವರು ಅಂಗವಿಕಲ ಅನಾಥ ಮಕ್ಕಳಿಗೆ ಉಚಿತವಾಗಿ ಯೋಗ ಶಿಕ್ಷಕರಾಗಿದ್ದಾರೆ ಮತ್ತು ಚಲನಚಿತ್ರಗಳಲ್ಲಿ ನಟರಾಗಿಯೂ ಗುರುತಿಸಿಕೊಂಡಿದ್ದಾರೆ. ವೀಕ್ಷಕರೇ, ಬುದ್ಧಿಮಾಂದ್ಯತೆ ಎಂಬುದು ಈ ಜಗತ್ತಿನೊಂದಿಗೆ ಬಂದಿರುವ ಒಂದು ಕ್ಲಿಷ್ಟ ಸಮಸ್ಯೆಯಾಗಿದೆ. ಮಕ್ಕಳ ಶಾರೀರಿಕ ಬೆಳವಣಿಗೆಯೊಂದಿಗೆ ಮಾನಸಿಕ ಬೆಳವಣಿಗೆಯಾಗಿರುವುದಿಲ್ಲ. ಈ ರೀತಿಯ ಮಕ್ಕಳು ಇರುವ ಮನೆಗಳಲ್ಲಿ ಇವರ ಆರೈಕೆಯೇ ದೊಡ್ಡ ಸಮಸ್ಯೆಯಾಗಿರುತ್ತದೆ. ಇಂಥ ಮಕ್ಕಳ ದೈಹಿಕ ಮಾನಸಿಕ ಆರೋಗ್ಯ ಸರಿ ಮಾಡಲು ಯೋಗ ಉಪಯೋಗವಾಗುತ್ತದೆ. ಕೆಲವು ಮನೆಗಳಲ್ಲಂತೂ ಈ ರೀತಿಯ ಮಕ್ಕಳಿದ್ದರೆ ಅವರನ್ನು ಎಲ್ಲರಂತೆ ಓಡಾಡಲು ಇರಲು ಬಿಡದೆ ಒಂದು ಕೋಣೆಯಲ್ಲಿ ಕೂಡಿ ಹಾಕಿರುತ್ತಾರೆ. ಇದರಿಂದ ಅವರ ಮಾನಸಿಕ ಬೆಳವಣಿಗೆಯಾಗದೆ ಮತ್ತಷ್ಟು ಕಠಿಣವಾಗುತ್ತದೆ. ಹಾಗೆ ಮುಂದುವರೆದು 1986ರಲ್ಲಿ ಉಜ್ವಲ ಎಂಬ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಪ್ರಿನ್ಸಿಪಾಲರಾಗಿ ರಾಮುರವರು 5 ಶಿಕ್ಷಕರೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ. ಇಲ್ಲಿ ತರಬೇತಿ ಪಡೆದ ಮಕ್ಕಳಲ್ಲಿ 60ಕ್ಕೂ ಹೆಚ್ಚು ಮಂದಿ ಗುಣಮುಖರಾಗಿ ಸ್ವತಂತ್ರ ಜೀವನ ನಡೆಸುತ್ತಿದ್ದಾರೆ. ಕೆಲವರು ಸಾಮಾನ್ಯ ಶಾಲೆಗಳಲ್ಲಿ ಪ್ರವೇಶ ಪಡೆದಿದ್ದಾರೆ. ಈ ಎಲ್ಲ ವಿಚಾರಗಳನ್ನೊಳಗೊಂಡು ಬ್ರಿಟಿಷ್ ಜರ್ನಲ್ ಆಫ್ ಮೆಂಟಲ್ ಡಿಫಿಷಿಯನ್ಸಿ ರಿಸರ್ಚ್ ಪುಸ್ತಕದಲ್ಲಿ 8 ಪುಟಗಳಷ್ಟು ಮುದ್ರಿತವಾಗಿದೆ. ಯೋಗ ರಾಮ್ ಎಂದೇ ಖ್ಯಾತರಾಗಿರುವ ಶ್ರೀಯುತ ರಾಮುರವರು ಬಹುಮುಖ ಪ್ರತಿಭೆ ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಇವರು ಯೋಗ ಚಿಕಿತ್ಸಕರಾಗಿ ಸಮಾಜದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ರಾಮುರವರು ಯೋಗವೆಂಬ ವಿದ್ಯೆಯಲ್ಲಿ ಪರಿಣತಿ ಪಡೆದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಯೋಗ ಶಿಕ್ಷಕರಾಗಿದ್ದಾರೆ. 1991ರ ಏಪ್ರಿಲ್-ಮೇನಲ್ಲಿ ಬೆಂಗಳೂರಿನಲ್ಲಿ 40 ದಿನಗಳವರೆಗೆ ನಡೆದ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆ ಜಿಗಣಿ ವತಿಯಿಂದ ವಿಶ್ವವಿಖ್ಯಾತ ಪ್ರಶಾಂತಿ ಕುಟೀರಂನಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯಕ್ರಮ ನೀಡಿ ಬಹಳ ಮೆಚ್ಚುಗೆ ಪಡೆದಿದ್ದಾರೆ. ಯೋಗ ರಾಮ್ರವರು ಕರ್ನಾಟಕದಾದ್ಯಂತ ವಿವಿಧ ಅಂಗವಿಕಲತೆ, ಬಹುವಿಧ ಅಂಗವೈಕಲ್ಯ ಹಾಗೂ ಪಾರ್ಶ್ವವಾಯು ಪೀಡಿತ ರೋಗಿಗಳು, ಮೂರ್ಛೆ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ಫಿಸಿಯೋಥೆರಪಿಯನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಬಡತನ ರೇಖೆಗಿಂತ ಕೆಳಮಟ್ಟದ ಬಡ ರೋಗಿಗಳಿಗೆ ಔಷಧಿ ಸೌಲಭ್ಯ ಒದಗಿಸಿಕೊಡುವುದು ಇವರ ಹವ್ಯಾಸಗಳಲ್ಲೊಂದು. ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಹಾಯ ಪಡೆದು ಶಾಲಾ ಮಕ್ಕಳಿಗೆ ಶಾಲಾ ಶುಲ್ಕ ಪಾವತಿ, ವಿದ್ಯಾಭ್ಯಾಸಕ್ಕೆ ಉಚಿತ ನೋಟ್ಬುಕ್ ಹಾಗೂ ಪಠ್ಯಪುಸ್ತಕಗಳ ಲಭ್ಯತೆಯನ್ನು ಅನ್ವಯಗೊಳಿಸುತ್ತಾರೆ. ಇವರ ಈ ಸೇವೆಯನ್ನು ಕಂಡ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಅಂಗವಾದ ಯುವ ಶಿಕ್ಷಣ ಅಭಿಯಾನದ ವತಿಯಿಂದ ಪ್ರಶಂಸೆ ನೀಡಿ ಸನ್ಮಾನಿಸಿದೆ. ಈ ಶಿಬಿರದಲ್ಲಿ ದೃಷ್ಟಿದೋಷವಿರುವ ಸುಮಾರು 150 ವಿದ್ಯಾರ್ಥಿಗಳಿಗೆ ಉಚಿತ ಕನ್ನಡಕವನ್ನು ಕೊಡಿಸಿರುತ್ತಾರೆ. ಇವರ ವತಿಯಿಂದ ಚಿಕಿತ್ಸೆ ಪಡೆದ ವಿದ್ಯಾರ್ಥಿನಿಯೊಬ್ಬಳು ಸಂಪೂರ್ಣ ಗುಣಮುಖ ಹೊಂದಿ ಈಗ MCom ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಇವರ ಯೋಗ ತರಬೇತಿ ಮುಂದಿನ ಭಾಗವಾಗಿ ಯೋಗಾಸನದಲ್ಲಿ ತರಬೇತುದಾರರಾಗಿದ್ದು ಯಾವ ಆಸನಗಳಿಂದ ಏನೆಲ್ಲ ಕಾಯಿಲೆ ಗುಣವಾಗುತ್ತದೆ ಎಂದು ಪ್ರಾತ್ಯಕ್ಷಿಕೆ ನೀಡಿ ಔಷಧಿ ಸೇವನೆ ಇಲ್ಲದೆ ಹಳೆಯ ಹಾಗೂ ಹೊಸ ರೋಗವನ್ನು ವಾಸಿ ಮಾಡುತ್ತಾರೆ. ಅಲ್ಲದೆ ಯೋಗಾಸನದಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಒಂದಾದ ಜಿಂದಾಲ್ ಯೋಗ ಮತ್ತು ಪ್ರಾಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ 1998 ಮತ್ತು 1999ರವರೆಗೆ ಬೌದ್ಧಿಕ ತರಬೇತುದಾರರ ಮತ್ತು ಯೋಗ ಚಿಕಿತ್ಸಕನಾಗಿ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ
ಬಸವನಗುಡಿಯ ಹಿಂದೂ ಸೇವಾ ಪ್ರತಿಷ್ಠಾನ ಇದರಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಬಾಲಗೋಕುಲ ಸಂಸ್ಕಾರ ಕೇಂದ್ರ ಯೋಗ ತರಬೇತಿ ಶಿಬಿರದಲ್ಲಿ 1988ರಿಂದ 1994ರವರೆಗೆ ತೊಡಗಿಸಿಕೊಂಡು ತಮ್ಮ ಪಾಲಿನ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವರ ಇನ್ನೊಂದು ಮುಖವೆಂದರೆ ಚಲನಚಿತ್ರ ರಂಗದಲ್ಲಿ ಇಂದಿಗೂ ಜನಪ್ರಿಯ ಕಲಾವಿದರಾಗಿದ್ದಾರೆ. ಇವರು ಈ ಕ್ಷೇತ್ರದಲ್ಲಿ ನಟರಾಗಿ, ಸಹ ನಿರ್ದೇಶಕರಾಗಿ ಹಾಗೂ ಬರಹಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಸಿದ್ಧ ನಟ ನಿರ್ದೇಶಕರಾದ ಉಪೇಂದ್ರರವರ ಉಪೇಂದ್ರ ಮತ್ತೆ ಬಾ ಚಿತ್ರದಲ್ಲಿ ಇವರ ಪ್ರಾಣ ಸ್ನೇಹಿತನಾಗಿ ನಟಿಸಿ ಉಪೇಂದ್ರರವರು ಇವರನ್ನು ಮುಸುರಿ ಕೃಷ್ಣಮೂರ್ತಿಯವರಿಗೆ ಹೋಲಿಸಿದ್ದಾರೆ ಹಾಗೂ ಕ್ಯಾಮರಾಗೆ ವಿಶೇಷ ಕಳೆ ತಂದರೆಂದು ಹೊಗಳಿಸಿಕೊಂಡಿದ್ದಾರೆ. ಹಾಗೂ 2016ರಲ್ಲಿ ಬಿಡುಗಡೆಗೊಂಡು CBI ಸತ್ಯ ಎಂಬ ಚಿತ್ರದಲ್ಲಿ ಪ್ರಮುಖ ಹಾಸ್ಯ ಪಾತ್ರದಲ್ಲಿ ನಟಿಸಿ ಜನಮನ್ನಣೆ ಗಳಿಸಿದ್ದಾರೆ. ದಿವಂಗತ ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರನ್ನು ಸ್ಮರಿಸುವ ಸಂದರ್ಭವನ್ನುಂಟು ಮಾಡಿದರು. ನಂತರ ಇದೇ ಸಿನಿಮಾ 2005ರಲ್ಲಿ ಹಿಂದಿ ಭಾಷೆಗೆ ಭಾಷಾಂತರಗೊಂಡು ಅಲ್ಲಿಯೂ ಯಶಸ್ವಿಯಾಯಿತು. ಇವರ ಇತ್ತೀಚಿನ ಚಲನಚಿತ್ರಗಳೆಂದರೆ ಸ್ವಯಂಭೂ, ಜಾಜಿ ಮಲ್ಲಿಗೆ, ಮೈಸೂರ ಸುಂದರಂ, ಶೆಡ್ಯೂಲ್, ಬಹು ನಿರೀಕ್ಷಿತ ಚಿತ್ರ ಪೆನ್ಡ್ರೈವ್ ಚಿತ್ರದಲ್ಲೂ ಒಂದು ಪ್ರಮುಖ ಪಾತ್ರದಲ್ಲಿ ಚಿತ್ರದುದ್ದಕ್ಕೂ ಬರುವ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದಲ್ಲದೆ ಬೇಲಿ ಹೂ ಎಂಬ ಚಿತ್ರದಲ್ಲೂ ನಟಿಸಿದ್ದಾರೆ ಹಾಗೂ ಈಗಾಗಲೇ ಬಿಡುಗಡೆಗೊಂಡು ಯಶಸ್ವಿ 50 ದಿನಗಳನ್ನು ಪೂರೈಸಿದ ಹೊಟ್ಟೆಪಾಡು ಎಂಬ ಚಿತ್ರದಲ್ಲೂ ಪ್ರಮುಖ ಪಾತ್ರ ಮಾಡಿದ್ದಾರೆ ಹಾಗೂ ಮುಂಬರುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರ ಪಿನಾಕದಲ್ಲೂ ಪಾತ್ರವೊಂದನ್ನು ನಿರ್ವಹಿಸಿರುತ್ತಾರೆ. ಇದಿಷ್ಟೇ ಅಲ್ಲದೆ ರಾಮುರವರು ಕೆಲವು ಕನ್ನಡದ ಜನಪ್ರಿಯ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ, ಲೇಖಕರಾಗಿ ತಮ್ಮ ಲೇಖನಗಳನ್ನು ಬರೆದಿರುತ್ತಾರೆ. ಜೊತೆಗೆ ಕವನ ಸಂಕಲನ ರಚನೆಯೂ ಇವರ ಹವ್ಯಾಸಗಳಲ್ಲಿ ಒಂದಾಗಿದೆ. ಇವರ ಇಷ್ಟೆಲ್ಲ ಸಾಧನೆಯನ್ನು ಕಂಡ ನಮಗೆ ಇವರ ಹಿನ್ನೆಲೆ, ಕುಟುಂಬದ ಬಗ್ಗೆ ತಿಳಿಯುವುದು ಕೂಡ ಮುಖ್ಯ. ಇವರ ತಂದೆ ದಿವಂಗತ ಪುಟ್ಟಸ್ವಾಮಯ್ಯ ಅವರು ಹಾರ್ಮೋನಿಯಂ ವಾದಕರು. ಮನೆಯಲ್ಲಿಯೇ ನಾಟಕ ತಾಲೀಮು, ಸಂಗೀತದ ತರಗತಿಗಳು ನಡೆಯುತ್ತಿದ್ದರೂ ಈ ರಾಮು ಶಿಸ್ತಿನ ಸಿಪಾಯಿಯಂತೆ ತದೇಕ ಚಿತ್ತದಿಂದ ಓದಿ ವಿದ್ಯಾವಂತರಾದರು. ಇದರಿಂದಾಗಿ ಕಲೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಇಷ್ಟೆಲ್ಲ ಚಿತ್ರಗಳಲ್ಲಿ ನಟಿಸಲು ಸಾಧ್ಯವಾಗಿದೆ. ಇವರ ತಾಯಿ ಪುಟ್ಟನರಸಮ್ಮ ಇವರು ನಾಟಿ ವೈದ್ಯರು ಹಾಗೂ ಅಂಗವಿಕಲ ಮಕ್ಕಳ ನ್ಯೂನತೆಯನ್ನು ಎಣ್ಣೆ ಹಚ್ಚಿ ಪುನರ್ಚೇತನಕ್ಕಾಗಿ ದುಡಿಯುತ್ತಿದ್ದರು. ಇವರು ಮೂಲತಃ ಕನಕಪುರ ತಾಲೂಕಿನ ಹಾರೋಹಳ್ಳಿಯವರು. ಬೆಂಗಳೂರಿಗೆ ಬಂದು ರಾಜಾಜಿನಗರದಲ್ಲಿ ವಾಸವಾಗಿದ್ದಾರೆ. ಇವರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು, ಅದಕ್ಕೂ ಹೆಚ್ಚಿನ ಮಟ್ಟದ ಪ್ರಶಸ್ತಿಗಳು ಸಿಗುವಂತಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ವೀಕ್ಷಕರೇ, ಇದಿಷ್ಟು ಈ ವಿಶೇಷ ವ್ಯಕ್ತಿ ರಾಮುರವರ ಕಿರು ಪರಿಚಯ. ಇವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ಅಂಗವಿಕಲ ಮಕ್ಕಳಿಗೆ ಯೋಗ ಗುರುಗಳಾಗಲಿ, ಅವರ ಆರೋಗ್ಯ ಚೇತರಿಸಿಕೊಳ್ಳಲು ಇವರು ಬಹುಮುಖ್ಯ ಪಾತ್ರ ವಹಿಸಲಿ ಎನ್ನುತ್ತಾ ಮತ್ತಷ್ಟು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಕರ್ನಾಟಕಕ್ಕೆ ಹಲವು ಪ್ರಶಸ್ತಿಗಳನ್ನು ತಂದುಕೊಡಲೆಂದು ಆಶಿಸುತ್ತಾ, ಸೇವೆಯನ್ನು ಇವರಿಂದ ನಿರೀಕ್ಷಿಸುತ್ತಾ ಹಾಗೂ ಕನ್ನಡ ಚಿತ್ರರಂಗದಿಂದಲೇ ಎತ್ತರಕ್ಕೆ ಬೆಳೆದು ಅತ್ಯುತ್ತಮ ಪಾತ್ರಗಳಲ್ಲಿ ನಟಿಸಿ ಜನಮನ್ನಣೆ ಗಳಿಸಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ಇವರ ಬಗೆಗಿನ ಈ ಕಿರು ಪರಿಚಯದ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ಈ ರೀತಿಯ ವಿಶೇಷ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪ್ರತಿ ವಾರವೂ ತರುವ ಪ್ರಯತ್ನ ಮಾಡುತ್ತಿರುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.